NS ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ ಕಾರ್ನ್ ಕಟ್ಲೆಟ್ ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೇನೆ. ಅದಕ್ಕೆ ಬೇಕಾಗುವಂತ ಸಾಮಗ್ರಿಗಳು: ಮೊದಲಿಗೆ ಬೇಯಿಸಿಟ್ಟುಕೊಂಡಂತ ಸ್ವೀಟ್ ಕಾರ್ನ್, 2 ಬೇಯಿಸಿಕೊಂಡಂತ ಆಲೂಗಡ್ಡೆ, 2 ಈರುಳ್ಳಿ, 1 ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತೆ ಕರಿಯಲು ಬೇಕಾದಷ್ಟು ಎಣ್ಣೆ, ಗರಂ ಮಸಾಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕಡಲೆ ಹಿಟ್ಟು. ಈಗ ನಾವು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬೇಯಿಸಿಟ್ಟುಕೊಂಡಂತ ಸ್ವೀಟ್ ಕಾರ್ನ್ ಅನ್ನು ಹಾಕೋಣ. ಮತ್ತೆ ಅದಕ್ಕೆ ಆಲೂಗಡ್ಡೆ, ಮತ್ತೆ ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಮತ್ತೆ ಉಪ್ಪು ರುಚಿಗೆ ಬೇಕಾದಷ್ಟು, ಮತ್ತೆ ಕಡಲೆ ಹಿಟ್ಟು 4-5 ಚಮಚ ಹಾಕೊಳ್ಳಿ. ಈಗ ಎಲ್ಲ ಕಲಸಬೇಕು ಅದನ್ನು ಒಟ್ಟಿಗೆ. ಈಗ ಗ್ಯಾಸ್ ಆನ್ ಮಾಡೋಣ. ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಅದು ಬಿಸಿ ಆದ್ಮೇಲೆ ಅದಕ್ಕೆ 3 ಚಮಚ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಬಿಸಿ ಆಗಲಿ ಅದು. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೊಂದೇ ಕಟ್ಲೆಟ್ ಅನ್ನು ಮಾಡೋಣ. ಈಗ ಕಾಯಿಲೆ ಅದು 5 ನಿಮಿಷ. ಗ್ಯಾಸ್ ಸ್ವಲ್ಪ ಮೆಲ್ಲ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಈಗ ಇದನ್ನು ಇನ್ನೊಂದ್ಸರಿ ಕಾಯಿಸುವ. ಗ್ಯಾಸ್ ಮೆಲ್ಲನೆ ಇರಲಿ. ನಾವು ಸರ್ವ್ ಮಾಡೋಣ. ಈಗ ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿಯಾಗಿದೆ. ಇದನ್ನು ಚಟ್ನಿಯೊಂದಿಗೆ ಸರ್ವ್ ಮಾಡಿ.